ಇವರೇ ನಿಮ್ಮ ಹೆಸರು? ಸುದರ್ಶನ್ ಅಂತ. ಹಾಂ, ನೀವು ಮೊದಲು ಬಂದಾಗ ಇಲ್ಲಿ ಕಂಡೀಷನ್ ಹೇಗಿತ್ತು ನಿಮಗೆ? ನಾನು ಆ್ಯಕ್ಚುಲಿ ನನಗೆ ಸ್ಟ್ರೋಕ್ ಹೊಡೆದಿತ್ತು ಲಾಸ್ಟ್ ಮಂತು 13th. ಅಲ್ಲಿ ನಾನು ಈಗ ಸದ್ಯದಲ್ಲಿರೋದು ರಾಮನಗರದಲ್ಲಿ. ಅಲ್ಲಿ ರಾಮಕೃಷ್ಣ ಹಾಸ್ಪಿಟ್ಲ್ ಅಲ್ಲಿ ನಾನು ಜಾಯಿನ್ ಮಾಡಿದ್ದೆ. ಅವರು ಸರಿಯಾಗಿ ಸ್ಟ್ರೋಕ್ ಅಂತ ಅವ್ರಿಗೂ ಅಷ್ಟು ರೆಕಗ್ನೈಸ್ ಆಗಿಲ್ಲ. ಆಮೇಲೆ ಅಲ್ಲಿಂದ ಇಲ್ಲ ಸ್ಟ್ರೋಕ್ ಆಗಿದೆ ಟ್ರೈನ್ ಒಟ್ಟು ಮಾಡಿದಾಗ ಸರಿ ಹಾಗಾದ್ರೆ ನೀವು ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡಿದ್ದು 14th ನೈಟು ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಇಲ್ಲಿ ಎದುರುಗಡೆ ಕ್ಷೇಮ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಆಯಿತು. ಅಲ್ಲಿ ಜಾಯಿನ್ ಆದಾಗಲೂ ನನಗೆ ಅರ್ಧಂಬರ್ಧ ಜ್ಞಾನ ಇದೆ. ನನಗೇನು ಅಷ್ಟೊಂದು ಕಾಂಗ್ರೆಸ್ ಇಲ್ಲ. ಬಟ್ ಅಲ್ಲಿಂದ 2 ದಿವಸ ಸೀರಿಯಸ್ ಇದ್ರಿ ನೀವು ಆಲ್ಮೋಸ್ಟ್ ಕೈ ಆಡ್ಸೋಕ್ಕಾಗ್ತಿರಲಿಲ್ಲ. ಬಲಗಾಲು ಬಲಗೆ ಎರಡು ಸ್ಟ್ರೋಕ್ ಆಗಿದೆ. ಇವಾಗೆಲ್ಲ ಕೈಯೆಲ್ಲ ಪಿಕ್ ಮಾಡ್ತೀರಾ? ಓಡಾಡೋದು ಅಂತಂದರೆ ಅದೇ ಕಾಲು ಆಲ್ಮೋಸ್ಟ್ 90% ಕವರ್ ಆಗಿದೆ. ಇನ್ನೊಂದು 10% ಕೆಲವು ಆಹಾರದ ನಾವು ಬ್ರಾಹ್ಮಣರಾದ್ರಿಂದ ಅದು ಇದು ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ ಹೊರಗಡೆ. ಅದೇ ಇಲ್ಲಿ ಬರೋರಿಗೆ ಏನಂತ ಹೇಳ್ತೀರಾ ನೀವು? ನಾನು ಒಂದೇ ಮಾತು ಹೇಳೋದು, ಸರ್ವಿಸ್ ಇಸ್ ಬೆಸ್ಟ್. ಅದೇ ನೇರದಲ್ಲಿ ಎಲ್ಲ ಥರದ ಏನೇನು ಬೇಕು ಫೆಸಿಲಿಟೀಸು ಎಲ್ಲ ಕೊಡ್ತಾರೆ. ಫಿಸಿಷಿಯನ್ನಿಂದ ಹಿಡಿದು ಎಲ್ಲ ಎಕ್ಸಸೈಸಿಂದ ಹಿಡಿದು ಆಯಿಲ್ ಮಸಾಜ್ವರೆಗೂ ಎಲ್ಲ ಥರದ ಆಯಿಲ್ ಬಾತು ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ಟೋಟಲ್ ಆಗಿ ಏನಂತ ಹೇಳ್ತೀನಿ ಅಂತಂದರೆ ಬಡವರಾದ್ರೂ ಸರಿ ಶ್ರೀಮಂತರಾದ್ರೂ ಸರಿ ಒಂದಷ್ಟು ನೀವು ಪ್ಲ್ಯಾನ್ ಮಾಡಿಕೊಂಡು ಇಷ್ಟು ದಿವಸ ಒಂದು 10 ದಿವಸ ಆಗ್ತಕ್ಕ ಇಷ್ಟು ಬೇಕಾದ ರಿಕವರಿ ಆಗ್ತಾರೆ ಇಲ್ಲಿ ಬಂದರೆ 100%. ಅದರಲ್ಲಿ ಅನುಮಾನವೇ ಇಲ್ಲ. ಯಾಕಂತಂದರೆ ನಾನು ಸ್ಟ್ರೋಕ್ ಆಗಿ ನನಗೆ ಗೊತ್ತಿಲ್ದಿರಾನೇ 2 ದಿವಸ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ರಿಕವರ್ ಆಗಿದ್ದೀನಿ ಅಂದರೆ ಇನ್ನು ಬೇರೆಯವ್ರ ಕತೆ ಹೇಳೋಷ್ಟು ಇಲ್ಲ. ಅದು ನಾನು ನೋಡಿರೋ ಹಾಗೆ ನನ್ನ ಪಕ್ಕದಲ್ಲಿದ್ದವರೆಲ್ಲ ಒಂದು 15 ದಿವಸ 20 ದಿವಸ ಡಿಸ್ಚಾರ್ಜ್ ಆದರು. ನನ್ನ ಒಂದು ವೈಯಕ್ತಿಕ ಹೇಳಿದ್ಮೇಲೆ ಆಹಾರ ಸಮಸ್ಯೆಯಿಂದ ನನಗೆ ಅಷ್ಟು ಬೇಗ ರಿಕವರಿ ಆಗ್ತಾರಲ್ಲ ಇಲ್ಲಿ ಬಂದವರೆಲ್ಲ 100%. ಅವರಿಗೆಲ್ಲ ಏನು ಹೇಳ್ತೀರಾ? ಹಂಗೆ ಹೇಳ್ತಾರೆ. ಅದು ಯಾರಾದರೂ ಸರಿ ಬನ್ನಿ, ಫಸ್ಟು ನಿಮ್ಮ ಹತ್ರ ಏನು ಬೇಕಾಗಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಬನ್ನಿ, ಡಾಕ್ಟ್ರನ್ನ ಫಸ್ಟು ಕನ್ಸಲ್ಟ್ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಅದೇ ರೀತಿ ನೀವು ಫಾಲೋ ಅಪ್ ಮಾಡಿ ಖಂಡಿತವಾಗಿ 100% ಬೆಟರ್ ಆಗಿ ನೀವು ಆಚೆ ಕಡೆ ಹೋಗ್ತೀರಾ. ಅದಕ್ಕೆ ನಾನೇ ಸಾಕ್ಷಿ.